ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಮಸ್ಕಿನಿಂದ ಬಂದಿರಿ 45 ಹುಬ್ಬಳ್ಳಿಗೆ ಹೋದಾಗ ಗೊತ್ತಾಗೈತ್ರಿ. ವಾಂತಿ ಹಾಕತ್ತಿತ್ರಿ, ಬೆನ್ನು ನೋವು ಹೊಟ್ಟೆ ನೋವು ಹಾಕತ್ತಿತ್ರಿ ಅಂತ ಓದಿವ್ರಿ. ಅವರು ಮತ್ತೆ ಇದು ಚೆಕ್ ಮಾಡಿ ಎಲ್ಲ ಇದು ಮಾಡಿ ಹಂಗೈತೆ ಅಂತ ಹೇಳಿದ್ರು. ಈಗ ಒಂದು 7-8 ತಿಂಗಳು ಆತ್ರಿ ನಮ್ಗೆ ಹೊಟ್ಟೆ ನೋವು ಬೆನ್ನು ನೋವು ಬರಕತ್ರಿ. ನಾವು ನಮ್ಮ ಮಸ್ಕೆ ತೋರ್ಸ್ಕೊಂಡಿವ್ರಿ. ಅವ್ರು ಏನಂದ್ರು, ಇದು ಟೈಫಾಯ್ಡ್ ಜ್ವರ ಬರಕತ್ತಮ್ಮ ನನಗೆ, ಮತ್ತು ಹೊಟ್ಟೆಗೆ ಹಳ್ಳದವ ಅಂತ ಹೇಳಿದ್ರು. ಹಳ್ಳದವ ಅಂದ್ರಿ, ಮತ್ತು ಹಳ್ಳದವ ಅಂತ ಅಲ್ಲೇ ಗಂಗಾವತಿ 3-4 ತಿಂಗಳು ತೋರ್ಸ್ಕೊಂಡಿವ್ರಿ. ಅಲ್ಲಿ ಕ್ಯಾನಿಂಗ್ ಮಾಡಿದ್ರು, ಇದ್ರ ಹಂಗಾಯ್ತು ಅಂತ ಹೇಳಿದ್ರು. ಸ್ವಲ್ಪ 1 ರೊಟ್ಟಿ 2 ರೊಟ್ಟಿ ಊಟ ಮಾಡ್ತೀನಿ ರೀ. ಅನ್ನ ಉಣ್ಣಕ್ಕೆ ಹೋದ್ರೆ ಎದೆ ಒತ್ತಿ ಅಂತ ಓದ್ತೈತ್ರಿ, ದಿಕ್ಕು ಹಿಡಿಯೋದು ಎದೆ ಒತ್ತಿ ಅಂತ ಓದ್ತೈತ್ರಿ. ಹುಳಿ ಊಟ ನಡೆಯಲ್ತ್ರಿ. ಹುಳಿ ಊಟ ಮಾಡ್ತೀನಲ್ರಿ, ವಾಂತಿನ ಆಗ್ಬಿಡ್ತ್ರಿ. ನನ್ನಿಂದ ಪೈಕಿ ಅನ್ನೋದು ಇದು ನನಗೆ ಅಂಜಿಕೆ ಬಂದುಬಿಡ್ತ್ರಿ. ಇದು ಅದಕ್ಕೆ ಏನು ಮಾಡಿದಾಗ ನಾವು ಬರ್ಬೇಕಂತ ನಿಮ್ಮ ಮೇಡಮ್ಗೆ ಫೋನ್ ಹಚ್ಚಿದ್ರಿ ಹೈದ್ರಾಬಾದ್ನವ್ರಿಗೆ. ನಮಗೆ ಇಲ್ಲಿ ಬೆಂಗಳೂರಾಗ ಈ ಕಡೆ ವಹಿವಾಟು ಐತೆ ಅಂತಂದು ಅಲ್ಲಿನ ಹೋಗ್ರಮ್ಮ, ಅದು ನಮ್ದು ಆಸ್ಪತ್ರೆ, ಅದಕ್ಕೆ ಈ ಕಡೆ ಬಂದಿವ್ರಿ. ಅವ್ರು ನೀವು ಚಲೋತ್ನಾಗ ಊಟ ಮಾಡಮ್ಮ, ಸ್ವಲ್ಪ ಇದು ತೂಕ ಕಡಿಮೆ ಇದ್ದೀವಿ ಅಂತ ಹೇಳಿದ್ರು. ಮಂಜುಳಾ ಬಸವರಾಜ್, ತುಮಕೂರಿಂದ ಮ್ಯಾಮ್. 34 2019 ಗೊತ್ತಾಗಿದ್ದು. ಸೊ ಅವಾಗಿಂದನೂ ಸರ್ವೆ ಮಾಡ್ಕೊಂಡು ಬರ್ತಾನೆ. ಸಿಂಪ್ಟಮ್ಸ್ ಅಂದರೆ ನಮ್ಗೆ ಗೊತ್ತಾಗ್ತಾ ಇತ್ತು, ಫೀಲ್ ಆಗ್ತಾ ಇತ್ತು. ಲೆಫ್ಟ್ ಸೈಡು ಆ್ಯಸ್ ಇಟ್ ಈಸ್ ಹಾಗೆ ಫೀಲ್ ಆಗ್ತಾ ಇತ್ತು. ಅದರಿಂದ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂತಾಗಿದ್ದು. ಕ್ಯಾರೋಸ್ಟೋಮಾ ಅಂತೇಳಿ ಲೆಪ್ಟಾಕ್ಟಮಿ ಟೈಪ್ ಮಾಡಿದರು. ಸೊ ಅದು 1000 ಅಂತೆ ಆ ಟೈಪ್ ಬರೋದು. ಓರಿ ರಿಮೂವ್ ಆದಮೇಲೆ ಅದು ಸ್ವಲ್ಪ ಇನ್ಫೆಕ್ಷನ್ ಆಗಿ ಬೋನಲ್ಲಿ ಕಾಣಿಸ್ಕೊಂಡಿದೆ. ಸ್ಪ್ರೆಡ್ ಅಂದರೆ ನನಗೆ ಎಲ್ಲೂ ಬೇರೆ ಆರ್ಗನ್ಸಲ್ಲಿ ಸ್ಪ್ರೆಡ್ ಆಗಿಲ್ಲ ಮ್ಯಾಮ್. ನನ್ನದು ಪೊಸಿಷನ್ ಏನಿರೋದಂದರೆ ಆ ಪಾರ್ಟ್ ಬೋನ್ಗಷ್ಟೇ ಸ್ಪ್ರೆಡ್ ಆಗೋ ರೀತಿ ಇದು ಕಾಣಿಸ್ಕೊಂಡಿದೆ. ಮೆಂಟಲಿ ಫಿಸಿಕಲಿ ಸ್ವಲ್ಪ ಎಫೆಕ್ಟಿವ್ ಇದ್ದೇ ಇದೆ. ಮೈಂಡ್ ಸೆಟ್ ನೋಡ್ಕೊಳಕ್ಕೆ ಹೋದ್ರೆ ಡೇ 1ಇಂದ ಯಾವಾಗಿಂದ ಕಾಣಿಸ್ಕೊಂತು ಅಂದ್ರೂ ಅವಾಗಿಂದ ನನಗೇನು ತೊಂದರೆನೂ ಇಲ್ಲ. ಆ್ಯಕ್ಟಿವಾಗಿ ಚೆನ್ನಾಗೇ ಇದೆ. ಒಳ್ಳೆ ಫ್ರೆಂಡ್ಲಿ ಮಾತಾಡಿದ್ದಾರೆ, ಚೆನ್ನಾಗೂ ಇಂಟ್ರಿಗ್ರೇಟ್ ಮಾಡಿದ್ದಾರೆ, ಚೆನ್ನಾಗಿ ಎಕ್ಸ್ಪ್ಲೇನು ಮಾಡಿದ್ದಾರೆ, ಚೆನ್ನಾಗಿದೆ. ಅಂದರೆ ಒಬ್ಬರು ಬೇರೆಯವ್ರ ಹತ್ರ ಮಾತಾಡ್ದಂಗೆ ಅನಿಸ್ಲಿಲ್ಲ. ಆ್ಯಸ್ ಎ ಫ್ರೆಂಡ್ ಮಾತಾಡ್ದಂಗೆ ಮಾತಾಡಿಕೊಂಡು ಕ್ಲೀನಾಗಿ ಚೆನ್ನಾಗಿ ಮಾತಾಡಿದ್ರು. ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಯಾವುದೂ ಇಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲೂ ಇಲ್ಲ. ಈಗ ಬ್ಲಡ್ ರಿಲೇಷನ್ ಅಂದರೆ ಯಾರಿಗೂ ಕಾಣಿಸ್ಕೊಂಡಿಲ್ಲ, ಸಡನ್ನಾಗಿ ಬಂದಿದೆಯಲ್ಲ, ಸೊ ಅದರಿಂದ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.